ಕರ್ತನಲ್ಲಿ ಪ್ರಿಯ ಸ್ನೇಹಿತರೆ, ದೇವಜನರೇ, ನನ್ನೆಲ್ಲ ಆಪ್ತ ಮಿತ್ರರೇ, ಈ ಒಂದು ಸಮಯದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತೇನೆ ಮತ್ತು ಯೇಸು ಕ್ರಿಸ್ತನಿಗೆ ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ಮತ್ತೊಂದು ಮೆಸೇಜನ್ನು ಕೊಡುವುದಕ್ಕೆ ದೇವರು ನನಗೆ ಸಹಾಯ ಮಾಡಿದ್ದಾರೆ. ದೇವರ ಆತ್ಮನ ಮೂಲಕವಾಗಿ ನಡೆಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ದಿನದ ದೇವರ ವಾಕ್ಯವು ನಾವು ಮೊದಲೇ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ಪ್ರಾರ್ಥನೆ ಮೂಲಕ ನಮಗೆ ಸಿಗುವಂಥ ಆಶೀರ್ವಾದಗಳು ಯಾವ್ಯಾವು ಎನ್ನುವಂಥದ್ದು ಪಾರ್ಟ್ 1ನಲ್ಲಿ ನೋಡಿದ್ದೇವೆ. ಈಗ ಪಾರ್ಟ್ 2ನಲ್ಲಿ ನಾವು ನೋಡುವಂಥದ್ದು ಏನಂತಂದರೆ, ಅದೇ ಪ್ರಾರ್ಥನೆಯಲ್ಲಿ ನಮಗೆ ಸಿಗುವಂಥ ಆಶೀರ್ವಾದಗಳು ಯಾವ್ಯಾವುಗಳಲ್ಲಿ ಎನ್ನುವುದರಲ್ಲಿ ನಾನು ಮುಂದುವರಿಸಲಿಕ್ಕಿದ್ದೇನೆ. ಈ ದಿನ ಅಸಮಾಧಾನಗಳ ಪರಿಹಾರ ಎನ್ನುವಂಥದ್ದು. ಈ ಲೋಕದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಶಾಂತಿ ಇಲ್ಲದೆ ಅಲಿತಾ ಇದ್ದಾರೆ ಜನರು, ಅಸಮಾಧಾನದಲ್ಲಿ ಅಲಿತಾ ಇದ್ದಾರೆ. ಶಾಂತಿ ಸಮಾಧಾನ ಹುಡುಕಿಕೊಂಡು ಗುಡ್ಡ ಬೆಟ್ಟಗಳಿಗೆ ಅನೇಕ ಸನ್ಯಾಸಿಗಳು ಹೋಗಿ ಅಲ್ಲಿ ಅಲಿಯುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಅವರಿಗೆ ಶಾಂತಿ ಸಮಾಧಾನ ಸಿಗದೆ ಅವರಲ್ಲಿ ಹೋಗಿ ನೆಲೆಸಿರುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಎಲ್ಲಿ ಸಿಗ್ತದೆ ಶಾಂತಿ ಸಮಾಧಾನ ಸಿಗುವುದೆಲ್ಲಿ? ಏನೆಲ್ಲ ಕೆಲಸ ಮಾಡ್ತೀವಿ, ದಿನವಿಡೀ ದುಡ್ಕೊಂಡು ಬರ್ತೇವೆ, ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ ಅಲ್ಲೂ ಶಾಂತಿ ಸಮಾಧಾನ ಇಲ್ಲ, ಮನೇಲಿ ಬಂದರೂ ಶಾಂತಿ ಸಮಾಧಾನ ಇಲ್ಲ. ಹಾಗಾದರೆ ಶಾಂತಿ ಸಮಾಧಾನ ಎಲ್ಲಿ ಇದೆ ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳೋಣ. ಅದು ಹೇಗೆ ಸಿಗುತ್ತದೆ, ಯಾರಲ್ಲಿ ಸಿಗುತ್ತದೆ, ಏನು ಮಾಡಿದರೆ ಸಿಗುತ್ತದೆ ಎನ್ನುವಂಥದ್ದನ್ನು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಆದ್ದರಿಂದ 1ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನಗಳು 1ರಿಂದ 5 ಈ ರೀತಿಯಾಗಿ ಹೇಳ್ತದೆ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ ಎಂದು ಇಲ್ಲಿ ಪೌಲನು ತಿಮೋಥೆಯನಿಗೆ ಹೇಳ್ತಾ ಇದ್ದಾನೆ. ಮತ್ತು ಮುಂದೆ ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡುವವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದರಲ್ಲಿ ಮೊದಲನೆಯ ವಾಕ್ಯದ ಮೊದಲನೆಯ ಭಾಗದಲ್ಲಿ ಎಲ್ಲದಕ್ಕಿಂತಲೂ ಮೊದಲು, ಏನೆಲ್ಲ ಮಾಡೋದಕ್ಕಿಂತಲೂ ಮೊದಲು ನಾವು ಮನುಷ್ಯರೆಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು ಎನ್ನುವಂಥದ್ದು. ಮನುಷ್ಯರೆಲ್ಲರೂ ಅಂದರೆ ಇದರಲ್ಲಿ ಯಾವ ಜಾತಿ ಇಲ್ಲ, ಇದರಲ್ಲಿ ಯಾವ ಭೇದ ಇಲ್ಲ. ನಾವು ಇಡೀ ಪ್ರಪಂಚದ ಜನರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎನ್ನುವಂಥದ್ದಿಲ್ಲಿ ತೋರಿಸಿಕೊಡ್ತಾ ಇದೆ. ಈ ಸತ್ಯವೇದದಲ್ಲಿರುವಂಥ ವಾಕ್ಯಗಳು ನಾವು ಗಮನವಿಟ್ಟು ನೋಡುವಾಗ, ಈ ಸತ್ಯವೇದದಲ್ಲಿ ಬೈಬಲ್ನಲ್ಲಿ ಎಲ್ಲರಿಗೋಸ್ಕರ ಎಂದು ಹೇಳಲಾಗಿದೆ. ಎಲ್ಲ ಜಾತಿ ಜನಾಂಗದವರು ಅಂತ ಇಲ್ಲ, ಇಲ್ಲಿ ಎಲ್ಲರಿಗೋಸ್ಕರ ಎಂದು ಹೇಳಲಾಗಿದೆ. ಮಾನವ ಜನಾಂಗ ಎಲ್ಲದಕ್ಕೂ ಅಂತ ಹೇಳಲಾಗಿದೆ. ಇದು ಬರೀ ಕ್ರೈಸ್ತರಿಗಲ್ಲ, ಇದು ಮುಸ್ಲಿಮರಿಗಲ್ಲ, ಹಿಂದೂಗಳಿಗಲ್ಲ, ಪಾರಸಿಗಳಿಗಲ್ಲ, ಸಿಖ್ಖರಿಗಲ್ಲ, ಇದು ಎಲ್ಲರಿಗೂ ಇದೆ ಅಂತ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆಗಳನ್ನು ಮಾಡಬೇಕು, ವಿಜ್ಞಾಪನೆಗಳನ್ನು ಮಾಡಬೇಕು ಮತ್ತು ಮನವಿಗಳನ್ನು ಮಾಡಬೇಕು ಮತ್ತು ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕು ಎನ್ನುವಂಥ 4 ವಿಷಯಗಳನ್ನು ನಾವಿಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ನಾವು ಯಾರ್ಯಾರಿಗಾಗಿ ಪ್ರಾರ್ಥನೆ ಮಾಡಬೇಕು, ಯಾತಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಎನ್ನುವಂಥದ್ದನ್ನು ನಾವು ನೋಡುವಾಗ, ಅರಸುಗಳಿಗಾಗಿ ಮತ್ತು ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಯಾವಾಗಲೂ ನಮ್ಮ ಅಧಿಕಾರಿಗಳು ನಮಗೆ ಸ್ವಲ್ಪ ಏನಾದರೂ ಅಂದರೆ ಅವ್ರ ಮೇಲೆ ಗುಣಗುಡ್ತೇವೆ. ನಾವು ಏನಾದರೂ ಅವರು ನಮಗೆ ಮಾರ್ಗದರ್ಶನ ಮಾಡುವಾಗ ನಾವು ಅವ್ರ ಮೇಲೆ ಕೋಪಿಸ್ಕೊಳ್ತೇವೆ. ಆದರೆ ಇಲ್ಲೇನು ಹೇಳ್ತಾ ಇದೆ, ಅರಸುಗಳಿಗಾಗಿಯೂ ಪ್ರಾರ್ಥನೆ ಮಾಡಬೇಕಂತೆ, ಎಲ್ಲ ಅಧಿಕಾರಿಗಳಿಗಾಗಿಯೂ ಪ್ರಾರ್ಥನೆ ಮಾಡಬೇಕಂತೆ. ಒಬ್ಬರೇ ಅಧಿಕಾರಿ ಅಂತ ಕೊಟ್ಟಿಲ್ಲ, ಅಧಿಕಾರಿಗಳಿಗೂ ಅಂತ ಹೇಳ್ತಾ ಇದೆ.
ಮತ್ತು ಅರಸುಗಳಿಗೂ ಎನ್ನುವಂಥದ್ದು ಹೇಳ್ತಾ ಇದೆ. ಹಿಂದಕ್ಕಿನ ಕಾಲದಲ್ಲಿ ಎಲ್ಲ ದೇಶವನ್ನು ಅರಸುಗಳೇ ಆಳ್ತಾ ಇದ್ದರು. ಆದರೆ ಆ ಅರಸುಗಳಿಗೆ ನಾವು ಯಾವತ್ತೂ ಗುಣಗುಟ್ಟಬಾರ್ದು, ಯಾವತ್ತೂ ನಾವು ಬೈಬಾರ್ದು. ನಾವು ಹಿಂದಕ್ಕಿನ ಕಾಲದಾಗ ಆ ರೀತಿಯಾಗಿ ಏನಾದರೂ ಗುಣಗುಟ್ಟಿದ್ದು ಅರಸರಿಗೆ ಗೊತ್ತಾದರೆ ಅವರ ತಲೆಯನ್ನೇ ಕತ್ತರಿಸಿ ಬಿಡ್ತಾ ಇದ್ರು. ಈಗಿನ ಕಾಲದಲ್ಲಿ ಅಧಿಕಾರಿಗಳಿಗೂ ಕೂಡ ನಾವು ಏನು ಮಾಡಬೇಕಂತೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಂತೆ, ಅವರಿಗೋಸ್ಕರ ನಾವು ದೇವರಲ್ಲಿ ವಿಜ್ಞಾಪನೆ ಮಾಡಬೇಕಂತೆ, ಅವರಿಗೋಸ್ಕರ ಅಪೋಲಜಿ ಲೆಟರ್ ಯೇಸು ಸ್ವಾಮಿ ಹತ್ರ ಕೊಡಬೇಕಂತೆ. ಮತ್ತು ಅವರಿಗೋಸ್ಕರ ಮಾಡಿರುವಂಥ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ, ಅಪೋಲಜಿ ಲೆಟರ್ಗಳಿಗೆ ನಮಗೆ ಉತ್ತರ ಬರುವಂಥದ್ದಾಗಿದೆ. ಅದಕ್ಕೋಸ್ಕರ ನಾವು ದೇವರಿಗೆ ಕೃತಜ್ಞತೆ ಅಂದರೆ ಥ್ಯಾಂಕ್ಸ್ ಹೇಳಬೇಕಂತೆ. ಅದಕ್ಕೋಸ್ಕರ ಈ ಇದರಲ್ಲಿ ತಿಮೋಥೆಯನ ಪತ್ರಿಕೆಯಲ್ಲಿ ನಾವು ಆ ರೀತಿಯಾಗಿ ನೋಡೋರಾಗಿದ್ದೇವೆ. ಯಾಕೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಂತಂದರೆ, ನಮ್ಮ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನಮ್ಮ ಮನೆಗಳಲ್ಲಿ ನಾವು ಸುಖವಾಗಿರಬೇಕಾದರೆ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಶಾಂತಿಯಿಂದ ಇರಬೇಕಾದರೆ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಸಮಾಧಾನದಿಂದ ರಾತ್ರಿ ನಿದ್ರೆ ಮಾಡಬೇಕಾದರೆ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಬಾರ್ಡರ್ ಕಾಯುವಂಥವರಿದ್ದಾರೆ, ನೇವಿಗಳಿದ್ದಾರೆ, ಆರ್ಮಿಗಳಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ. ಈ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿರಲಿಕ್ಕಿರುವಂಥ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಮತ್ತು ಅವರ ಕೈ ಕೆಳಗೆ ಕೆಲಸ ಮಾಡುವಂಥವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎನ್ನುವಂಥದ್ದು ಸತ್ಯವೇದ ತಿಳಿಸಿಕೊಡುವಂಥದ್ದಾಗಿದೆ. ಅಷ್ಟೇ ಅಲ್ಲದೆ ಹಾದಿ ಬೀದಿಗಳಲ್ಲಿ ಬಿದ್ದಿರಲಿಕ್ಕಿರುವಂಥ ಬಡವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಮತ್ತು ಕಷ್ಟದಲ್ಲಿದ್ದವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ದೀನರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ದಿಕ್ಕಿಲ್ಲದವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಮತ್ತು ಅನಾಥರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಮ್ಮ ದೇಶದಲ್ಲಿ ಯಾವುದೇ ದುಷ್ಟ ಕಾರ್ಯಗಳು ನಡೆಯದ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು. ಕೊಲೆಗಾರರು ಕೊಲೆ ಮಾಡದ ಹಾಗೆ ಪ್ರಾರ್ಥನೆ ಮಾಡಬೇಕು. ಮತ್ತು ಕುಡುಕರಿಗೋಸ್ಕರ ಅವರು ಕುಡಿಯದಂತೆ ಪ್ರಾರ್ಥನೆ ಮಾಡಬೇಕು. ಕುಡಿಕತನದಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಆ ಪಟ್ಟಿಂಗತನದಿಂದ ಮನೆಗಳಲ್ಲಿ, ಏರಿಯಾಗಳಲ್ಲೆಲ್ಲ ಗಲಾಟೆ ಅಂಥವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ರೋಗಿಗಳು ಆಸ್ಪತ್ರೆಯಲ್ಲಿ ಆಗಿರಬಹುದು, ಮನೆಯಲ್ಲಾಗಿರಬಹುದು, ಎಷ್ಟೋ ಜನ ಬೆಡ್ ರಿಡನ್ ಆಗಿರ್ತಾರೆ. ಅವ್ರಿಗೆ ಮಾಡುವುದರಲ್ಲಿ ಕಷ್ಟ ತೊಂದರೆಯನ್ನು ಅನುಭವಿಸ್ತಾ ಇರುವಂಥ ಜನರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಕಾಯಿಲೆಗಳನ್ನು ವಾಸಿ ಮಾಡುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ನಾವು ಅನೇಕ ವಿಷಯಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಶಾಂತಿಯನ್ನು, ಸಮಾಧಾನವನ್ನು ಕೊಡುವಾತನಾಗಿದ್ದಾನೆ. ಆ ಶಾಂತಿ ಸಮಾಧಾನ ಎಲ್ಲಿ ಹುಡುಕಿದರೂ ನಮಗೆ ಸಿಗುವಂಥದ್ದಲ್ಲ. ಆ ಶಾಂತಿ ಸಮಾಧಾನ ಇರುವಂಥದ್ದು ನಾವು ದೇವರಲ್ಲಿ ಮೊರೆ ಹೋಗುವಾಗ, ಪ್ರಾರ್ಥನೆ ಮಾಡುವಾಗ, ಎಲ್ಲ ವಿಷಯಗಳಿಗಾಗಿ, ಎಲ್ಲ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅವುಗಳಿಂದ ದೇವರು ಬಿಡುಗಡೆ ಮಾಡಿ ನಮಗೆ ಸಮಾಧಾನವನ್ನು ಕೊಡುವಾತನಾಗಿದ್ದಾನೆ. ಇನ್ನು ಅನೇಕ ವಿಷಯಗಳನ್ನು ನಾವು ನೋಡುವುದಾದರೆ, ಸೆರೆಮನೆಯಲ್ಲಿ ಬಿದ್ದಿರುವಂಥವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸೆರೆಮನೆಯು ಎಷ್ಟು ಭಯಂಕರವಾದ ಎಷ್ಟು ಬಂಧನವಾಗಿದೆ. ಆ ಬಂಧನದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ಅನೇಕರು ತಪ್ಪುಗಳನ್ನು ಮಾಡಿ, ಅಪರಾಧಗಳನ್ನು ಮಾಡಿ, ಪಾಪಗಳನ್ನು ಮಾಡಿ, ಕೊಲೆಗಳನ್ನು ಮಾಡಿ, ದರೋಡೆಗಳನ್ನು ಮಾಡಿ ಒಂದು ಸೆರೆಮನೆಗಳಿಗೆ ಹೋಗಿರ್ತಾರೆ. ಅಲ್ಲಿ ಅವರ ಸನ್ನಿಧಿಯಲ್ಲಿ ಹೋಗಿ ಮಾತಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ, ಮತ್ತು ಯಾರು ಅಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಅವರು ಹೊರಗಡೆ ಬರೋದಕ್ಕೆ ಸಾಧ್ಯವಿಲ್ಲ, ಬೇರೆ ಜನರೊಂದಿಗೆ ಚರ್ಚೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಅವರು ಎಂಜಾಯ್ ಮಾಡುವುದಕ್ಕೆ ಅಲ್ಲಿ ಯಾವ ಅವಕಾಶವಿಲ್ಲದ ಕಾರಣ ಅವರು ನೋವಿನಲ್ಲಿರ್ತಾರೆ, ಕಣ್ಣೀರಿನಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ. ಒಂಟಿತನವು ಅವರನ್ನು ಕಾಡ್ತಾ ಇರ್ತದೆ. ಅಂಥ ಸಮಯದಲ್ಲಿ ಅವರ ಒಂಟಿತನವು ಕಾಡದ ಹಾಗೆ ದೇವರವರಿಗೆ ಸಮಾಧಾನ ಕೊಡಲಿ, ಶಾಂತಿ ಕೊಡಲಿ, ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲಿ ಎನ್ನುವಂಥದ್ದು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಎಷ್ಟೋ ವಯಸ್ಸಾದವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ವಯಸ್ಸಾದವರು ಎಷ್ಟೊಂದು ತೊಂದರೆಗಳಿಗೆ ಈಡಾಗ್ತಾ ಇದ್ದಾರೆ. ಅಂಥ ಜನರು ಎಷ್ಟೋ ಕಷ್ಟಪಡುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಂಡು ಹೊರಗಿನ ದೇಶಕ್ಕೆ ಹೋಗಿಬಿಟ್ಟಿದ್ದಾರೆ. ತಂದೆ ತಾಯಿಗಳಲ್ಲಿ ಇಬ್ಬರೇ ಇರುವಾಗ ಅವರಿಗೆ ನೋಡಿಕೊಳ್ಳುವಂಥವರು ಯಾರೂ ಇಲ್ಲ. ಅಂಥವ್ರನ್ನ ಅನಾಥಾಶ್ರಮಗಳಿಗೆ ಬಿಟ್ಟು ಹೋಗಿರ್ತಾರೆ. ಅಂಥ ತಂದೆ ತಾಯಿಗಳಿಗೋಸ್ಕರ ನಾವು ಪ್ರಾರ್ಥಿಸೋರಾಗಿರಬೇಕು. ಆದುದರಿಂದ ಪ್ರಾರ್ಥನೆ ಇನ್ನೊಂದು ಏನು ಮಾಡ್ತದಂತೆ, 3ನೇ ವಚನದಲ್ಲಿ, ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ ಎನ್ನುವಂಥದ್ದು. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ.
ಅದು ಆತನಿಗೆ ಮೆಚ್ಚುಗೆಯಾಗಿದೆ. ನಾವು ದೇವರು ಮೆಚ್ಚುವಂತಹ ಕೆಲಸಗಳನ್ನು ಮಾಡುವವರಾಗಿರಬೇಕು. ದೇವರು ಮೆಚ್ಚುವಂಥ ಕೆಲಸಗಳನ್ನು ಮಾಡುವುದಾದರೆ ಅದರಿಂದ ನಾವು ಆಶೀರ್ವಾದವನ್ನು ಹೊಂದುತ್ತೇವೆ ಮತ್ತು ಯೋಗ್ಯವಾದ ಕೆಲಸವಾಗಿದೆ. ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಯೋಗ್ಯವಾದ ಕೆಲಸವಾಗಿದೆ. ಯಾರು ಇತರರಿಗೋಸ್ಕರ ಪ್ರಾರ್ಥನೆ ಯಾರು ಮಾಡ್ತಾರೋ ಅವರಿಗೆ ದೇವರು ಹೇರಳವಾಗಿ ಆಶೀರ್ವದಿಸುವ ಆತನಾಗಿದ್ದಾನೆ. ಅದಕ್ಕೋಸ್ಕರ ಇದು ದೇವರಿಗೆ ಮೆಚ್ಚುಗೆಯಾದ ಕೆಲಸವು ಯೋಗ್ಯವಾದ ಕೆಲಸವೂ ಆಗಿದೆ ಎನ್ನುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಇನ್ನೊಂದು ಈ ವಿಷಯ ಇಲ್ಲಿ ಏನು ತಿಳಿಸ್ತದೆ ಅಂದರೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ನೋಡ್ರಿ, ಸುಳ್ಳು ಜ್ಞಾನ ನಮಗೆ ಬೇಡ. ಈ ಲೋಕದಲ್ಲಿ ಸುಳ್ಳು ಪ್ರವಾದಿಗಳು, ಸುಳ್ಳು ಜನರು, ಅಂತ್ಯ ಕ್ರಿಸ್ತನ ಗುಣಗಳನ್ನು ಹೊಂದಿರುವಂಥ ಅನೇಕ ಪ್ರವಾದಿಗಳು, ಸುಳ್ಳು ಬೋಧಕರುಗಳು, ಸುಳ್ಳು ಈ ಸತ್ಯವೇದದ ಪಾಠಗಳನ್ನು ಸುಳ್ಳು ಹೇಳಿಕೊಡುವಂಥವರು, ಅವರು ತಮ್ಮ ಹಣಕ್ಕಾಗಿ ಸೇವೆ ಮಾಡುವಂಥವರು, ತಮ್ಮ ಹೆಸರಿಗಾಗಿ ಸೇವೆ ಮಾಡುವಂಥವರು ಈ ಲೋಕದಲ್ಲಿ ಬಹಳ ಜನರು ಎದ್ದಿದ್ದಾರೆ. ಆದರೆ ಇಲ್ಲಿ ಸತ್ಯವೇದ ಏನು ಹೇಳ್ತದೆ ಇದೆ ಅಂತಂದರೆ, ಸತ್ಯದ ಜ್ಞಾನಕ್ಕೆ ಸೇರಬೇಕೆನ್ನುವುದಕ್ಕೋಸ್ಕರವೇ ನಾವು ಸುವಾರ್ತೆಯನ್ನು ಸಾರಬೇಕು. ಸತ್ಯದ ಜ್ಞಾನಕ್ಕೆ ಜನರನ್ನು ಕರೆತರಬೇಕೆನ್ನುವುದಕ್ಕೋಸ್ಕರವೇ ನಾವು ಈ ವಾಕ್ಯಗಳನ್ನು ಇತರರಿಗೆ ತಿಳಿಸಬೇಕು ಎನ್ನುವಂಥದ್ದು ಸತ್ಯವೇದ ಬೈಬಲ್ನಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅದಕ್ಕೋಸ್ಕರ ಅನೇಕರು ತಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ರಕ್ಷಣೆ ಹೊಂದಬೇಕು, ಮನಸ್ಸು ಪರಿವರ್ತನೆಯಾಗಬೇಕು, ಕುಟುಂಬಗಳು ಪರಿವರ್ತನೆ ಆಗಬೇಕು, ಸಮಾಜ ಪರಿವರ್ತನೆ ಆಗಬೇಕು ಎನ್ನುವುದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ಅನೇಕರು ನಿತ್ಯ ಜೀವಕ್ಕೆ ಬರಬೇಕು ಎನ್ನುವುದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು ಎನ್ನುವಂಥದ್ದು ದೇವರ ವಾಕ್ಯ ತಿಳಿಸ್ತದೆ. ಆ ಪ್ರಾರ್ಥನೆಯ ಮೂಲಕ ಏನಾಗಿದೆ, ಈಗ ನಾವು ಈಗಿನ ಸಂದೇಶದಲ್ಲಿ ನಾವೇನು ನೋಡ್ತೇವೆ, ಅಸಮಾಧಾನಗಳ ಪರಿಹಾರವಾಗ್ತದೆ, ಶಾಂತಿ ಸಿಗ್ತದೆ, ಸಮಾಧಾನ ಸಿಗ್ತದೆ ಎನ್ನುವಂಥ ಒಂದು ವಿಷಯದ ಮೇಲೆ ನಾವು ಇದನ್ನು ಧ್ಯಾನ ಮಾಡಿದ್ದೇವೆ. ಮತ್ತು ಇನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಾರ್ಥನೆಯ ಮೂಲಕ ನಮಗೆ ಯಾವ ವಿಷಯಗಳು ಪರಿಹಾರವಾಗ್ತವೆ ಎನ್ನುವಂಥದ್ದನ್ನು ತಿಳಿಸಲಿಕ್ಕಿದ್ದೇನೆ. ಅದಕ್ಕೋಸ್ಕರ ಮುಂದಿನ ಸಂಚಿಕೆಗಾಗಿ ಕಾದುಕೊಂಡಿರ್ರಿ ಹಾಗೂ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ, ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯವನ್ನು ಮುಕ್ತಾಯ ಮಾಡುತ್ತೇನೆ. ಆಮೇನ್.